ಓಂ ಶಾಂತಿ ಎಲ್ಲರಿಗೂ. ಈ ನಿಮ್ಮ ಮನೆ ಮಗಳ ಕಡೆಯಿಂದ ಈ ದಿವಸ ಶುಭಾಶಯಗಳು. ಇವತ್ತು ನಾವು ಏನು ಮಾಡ್ಲತ್ತಿದ್ದೇವೆ ಅಂದರೆ ಹೊಸ ರೆಸಿಪಿ ಯಾವುದಂದ್ರೆ ನಾವು ಜೋಳದ ಹಿಟ್ಟಿನಿಂದ ದಪಾಟಿ ಮಾಡ್ಲತ್ತಿದ್ದೇವೆ. ಬರ್ರಿ ನೋಡ್ಕೊಂಬರೋಣ ಎಲ್ಲರೂ ಕೂಡಿ ಜೋಳದ ಹಿಟ್ಟಿನ ದಪಾಟಿ ಹ್ಯಾಂಗೆ ಮಾಡೋದು ಅಂತಂದು. ಈ ಕಿಚನ್ದಾಗ ಬಂದಿದ್ದೇವೆ ಮೊದಲೇನು ಮಾಡೋಣ್ರಿ, ಸಂಕಲ್ಪ ಮಾಡಿ ಪರಮಾತ್ಮ ನೆನಪು ಮಾಡಿ ಏನು ಮಾಡೋಣ್ರಿ, ಅಡುಗೆ ಮಾಡಿ ಸ್ಟಾರ್ಟ್ ಮಾಡೋಣ್ರಿ. ಅದಕ್ಕೆಲ್ಲ 4 ಸಂಕಲ್ಪ ಮಾಡೋಣ್ರಿ. ನಾವು ಒಂದು ಪರಮಾತ್ಮನ ಮಕ್ಳು ಇದ್ದೇವ್ರಿ. ಮತ್ತು ನಮ್ಮ ಮನೆ ಹೆಂಗದ್ರಿ, ಶಾಂತ ಅದ. ನಮ್ಮ ಮನೆಯವ್ರೆಲ್ಲ ಏನದ ರೀ, ಶಾಂತ ಅದಾರ. ಮತ್ತು ಮನೆಯವ್ರೆಲ್ಲ ಹೆಂಗದ್ರಿ, ಸುಖಿ ಅದಾರ. ಮತ್ತು ನಮ್ಮ ಮನೇನ ಏನದ ರೀ, ಸ್ವರ್ಗ ಅದ. ಇವು ಸಂಕಲ್ಪ ಮಾಡಿ ಏನು ಮಾಡೋಣ್ರಿ, ನಾವು ಕಿಚನ್ದಾಗ ಅಡುಗೆ ಮಾಡೋಣ್ರಿ. ಯಾವಾಗಲೂ ಅಡುಗೆ ಮಾಡ್ಕೊಳಾಗ ಪರಮಾತ್ಮ ನೆನಪದಿಂದ ಏನು ಮಾಡ್ಬೇಕ್ರಿ, ಅಡುಗೆ ಮಾಡ್ಬೇಕ್ರಿ. ಈಗ ನಾವು ಸ್ಟಾರ್ಟ್ ಮಾಡೋಣ್ರಿ ಅಡುಗೆ ಮಾಡ್ಲಿಕ್ಕೆ. ಈಗ ಏನು ಮಾಡೋಣ್ರಿ ನೋಡ್ರಿ, ಈ ವಾಟದಿಂದ 4 ವಾಟೆ ಏನು ಮಾಡ್ಲತ್ತೀನಿ ರೀ, ಜೋಳದ ಹಿಟ್ಟು ತೊಗೊಳ್ತೀನಿ ರೀ. ಎಲ್ಲನೂ ಏನು ಮಾಡ್ರಿ, ಅಳತೆ ಇಟ್ಟೆ ಮಾಡಿರಿ, ಮಸ್ತ್ ಆತವ್ರಿ ದಪಾಟಿ. ಮತ್ತು ಏನು ಮಾಡ್ಬೇಕು, ಹಿಂದಕ್ಕೆಲ್ಲ ಏನು ಮಾಡ್ತಿದ್ರಿ, ಜೋಳ ಕುಟ್ಕೊಂಡು ದಪಾಟಿ ಮಾಡ್ತಾರೆ, ಭಾಳ ಮೆತ್ತಗೆ ಚಂದ ಆತೀವ್ರಿ. ಈಗ ಏನು ಮಾಡ್ತಿದ್ದೀವಿ, ಜೋಳದ ಹಿಟ್ಟಿನಾಗ ಏನು ಮಾಡ್ತಿದ್ದೀವಿ ನಾವು, ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಏನು ಮಾಡಿದ್ವಿ, ದಪಾಟಿ ಮಾಡ್ಲತ್ತಿದ್ದೇವೆ ರೀ. ನೋಡ್ರಿ 4 ವಾಟೆ ಏನು ಮಾಡೀನಿ ರೀ, ಜೋಳದ ಹಿಟ್ಟು ತೊಗೊಂಡೀನಿ ರೀ. ಈಗ ಏನು ಮಾಡೋಣ ರೀ, ಅದೇ ಅರ್ಧ ವಾಟಿ ಏನು ಮಾಡಿದ್ರಿ, ಅರ್ಧ ಏನು ಮಾಡೀನಿ ರೀ, ವಾಟಿಲಿ ಕಡಲೆ ಹಿಟ್ಟು ಬೇಸನ್ ಹಿಟ್ಟು ತೊಗೊಂಡೇನಿ ರೀ. ಬೇಸನ್ ಹಿಟ್ಟು ಹಾಕೋದ್ರಿಂದ ಏನಾಗ್ತದೆ ರೀ, ಜಿಗಿ ಬರ್ತವ್ರಿ ಮತ್ತು ಚಂದ ಆತವ್ರಿ. ಏನೇನು ಮಾಡೀನಿ ರೀ, ಈ ಹಿಟ್ಟನಾಗ ದಪಾಟಿ ಬಡಿಬೇಕಾದ್ರೆ ಏನು ಮಾಡೀನಿ ರೀ, ಮಸಾಲೆ ಹಾಕ್ಬೇಕಲ್ರಿ. ಅದಕ್ಕೆಲ್ಲ ಏನು ಮಾಡೀನಿ ರೀ, ಲವಂಗ 4 ಲವಂಗ ತೊಗೊಂಡೀನಿ ರೀ, ದಾಲ್ಚಿನ್ನಿ ಮತ್ತು ಏನು ಮಾಡೀನಿ ರೀ, 2 ಚಮಚ ಆಗಟ್ಟು ಏನು ಮಾಡೀನಿ ರೀ, ಹವೀಸ್ ತೊಗೊಂಡೀನಿ ರೀ, ಜೀರಿಗೆ ತೊಗೊಂಡೀನಿ ರೀ, ಮೆಂತಿನೂ ತೊಗೋಬೋದು ರೀ. ಇಟ್ಟೆಲ್ಲ ಏನು ಮಾಡೀನಿ ರೀ, ಮೊದಲಿಗೆ ಮಿಕ್ಸ್ ಮಾಡ್ಕೊಂಬರೋಣ ರೀ. ಇವಕ್ಕೆಲ್ಲ ಏನು ಮಾಡೀನಿ ರೀ, ಸಣ್ಣಗೆ ಕೊಟ್ಕೊಂಬರೋಣ ರೀ, ಮಿಕ್ಸರ್ಗೆ ಹಾಕೊಂಬರೋಣ ರೀ. ಇವಕ್ಕೆ ನೋಡಿರಿ, ಈಗ ಮಸಾಲೆ ಹಾಕೊಳ್ಳೋಣ ರೀ. ಅದಕ್ಕೆ ನಾ ಏನು ಮಾಡೀನಿ ರೀ, 2 ಚಮಚ ಆಗಟ್ಟು ಏನು ಮಾಡೀನಿ ರೀ, ಈಗ ಅರ್ಶಿಣ ಹಾಕೋತೇನೆ ರೀ. ಅರ್ಶಿಣ ಹಾಕೊಳ್ಳೋದ್ರಿಂದ ಏನಾಗ್ತದೆ ರೀ, ಕಲರ್ ಚಂದ ಬರ್ತದೆ ರೀ. ಈಗೇನು ನಮ್ಮ ಮಸಾಲೆ ಇಟ್ಕೊಂಡಿದೆ ಅಲ್ರಿ ಈಗ ಏನು ಮಾಡೋಣ ರೀ, ಮಸಾಲೆ ಹಾಕೊಳ್ಳೋಣ ರೀ. ಈ ಮಸಾಲೆ ಹಾಕೊಳ್ಳೋದ್ರಿಂದ ದಪಾಟಿ ಮಸ್ತ್ ಹತ್ತವ್ರಿ. ಮಸಾಲೆ ಹಾಕೊಂಡೇನಿ ರೀ. ಈಗೇನು ಮಾಡೋಣ ರೀ, 2 ಚಮಚ ಆಗಟ್ಟು ಏನು ಮಾಡೀನಿ ರೀ, ನೋಡಿರಿ 2 ಚಮಚ ಆಗಟ್ಟು ಏನು ಮಾಡೀನಿ ರೀ, ಅಜ್ವೇನ್ ತೊಗೊಂಡೇನಿ ರೀ. ಅಜ್ವೇನ್ ಏನು ಮಾಡೋದು, ಒಂದು ಸ್ವಲ್ಪ ತಿಕ್ಕಿ ಹಾಕ್ಕೊಳ್ಬೇಕ್ರಿ. ಈ ಥರ ಏನು ಮಾಡ್ಬೇಕು ರೀ, ತಿಕ್ಕೊಂಡು ಹಾಕ್ಕೋಬೇಕ್ರಿ. ನೋಡಿರಿ ಏನು ಮಾಡೀನಿ ರೀ, 1 ಚಮಚ ಆಗಟ್ಟು ಏನು ಮಾಡೀನಿ ರೀ, ಖಾರಪ್ಪನ ಪುಡಿ ತೊಗೊಂಡೇನಿ ರೀ. ಖಾರ ನೋಡಿರಿ, ನಮ್ಮಲ್ಲಿ ಖಾರ ಇತ್ತಂದ್ರೆ ಕಮ್ಮಿ ತೊಗೊರಿ, ಕಮ್ಮಿ ಖಾರ ಇತ್ತು ಒಂದು ಸ್ವಲ್ಪ ಜಾಸ್ತಿ ತೊಗೊರಿ. ನಾ ಏನು ಮಾಡೀನಿ 1 ಚಮಚ ಆಗಷ್ಟು ಏನು ಮಾಡೀನಿ ರೀ, ಖಾರಪ್ಪನ ಪುಡಿ ಹಾಕ್ಕೊಂಡೀನಿ ರೀ. ಯಾಕಂದ್ರೆ ಮಕ್ಳು ತಿನ್ನೋ ಇರ್ತಾವಲ್ಲ ರೀ. ಈಗ ಏನು ಮಾಡೀನಿ ರೀ, ರುಚಿಗೆ ತಕ್ಕಂತೆ ಏನು ಮಾಡೀನಿ ರೀ, 1 ಚಮಚ ಆಗಟ್ಟು ಏನು ಮಾಡೀನಿ ರೀ, 1 ಸ್ಪೂನ್ ಹಾಕ್ಕೊಟ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಈಗೇನು ಮಾಡೋಣ ರೀ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಎಲ್ಲ. ಒಂದು ಪಾತ್ರೆ ಒಳಗೆ 1 ವಾಟಿ ಆಗಟ್ಟು ಏನು ಮಾಡಿರಿ, ನೀರು ಗರಂ ಮಾಡ್ಕೊರಿ. ಯಾಕಂದ್ರೆ ಏನು ಮಾಡೋಣ, ಅದಕ್ಕೆ ನೀರು ಗರಂ ಮಾಡಿ ಹಾಕೊಂಡ್ರೆ ರೊಟ್ಟಿ ಮೆತ್ತಗೆ ಚಂದ ಆತವ್ರಿ ದಪಾಟಿ. ಹಿಂದಕ್ಕೆ ಪಂಚಮಿ ಹಬ್ಬಕ್ಕೆ ಈಗ ಏನೂ ಆಗಲ್ದು, ಪಂಚಮಿ ಹಬ್ಬ ಬಂದದಿಲ್ಲ ರೀ, ಗುಳ್ಳವ್ ನಡೆ ಪಂಚಮಿ ಹಬ್ಬ ಒಳಗೆ ದಪಾಟಿ ಮಾಡ್ಕೊಂಡು ಹೋಗ್ತಾರಿಲ್ಲ ರೀ. ಅದಕ್ಕೆ ಹಾಡು ಹಾಡ್ಕೋತ ಹೋಗ್ತಾರಿಲ್ಲ ರೀ. ಏನು ಹಾಡು ಹಾಡ್ತಾರೆ ಗುರ್ತದೆ ಏನು ರೀ ನಿಮಗೆ. ಹಿಂದೆ ಸಣ್ಣ ಮಕ್ಕಳು ದಪ್ಪ ಗುಳ್ಳೋನ್ ಮಣ್ಣ ಥರ ಕಡೆ ಹಾಡು ಹಾಡ್ತಾರಲ್ಲ ರೀ. ದಪಾಟಿ ಗಿಪಾಟಿ ಮಾಡಿಕೊಂಡು ಎತ್ತಿನ ಮ್ಯಾಲ ಹೇರಿಕೊಂಡು, ಸುಳ್ಳೆ ಬತ್ತಲ್ಲವ್ವ ನಾಗರ ಪಂಚಮಿ ಸುವನಾಲೆ, ಸುಳ್ಳೆ ಬತ್ತಲ್ಲವ್ವ ನಾಗರ ಪಂಚಮಿ ಸುವನಾಲೆ. ಹಿಂಗೆ ಹಾಡು ಹಾಡ್ಕೊತ ಎಲ್ಲ ಹೋಗ್ತಿದ್ದೇವಲ್ಲ ರೀ. ನಿಮಗೂ ಎಲ್ಲ ಹಿಂದಿನ ನೆನಪಾತಿರ್ಬೇಕಲ್ಲ ಸಣ್ಣವ್ರಿದ್ದಾಗ ಗುಳ್ಳವ್ರ ಮಣ್ಣು ಥರ ಹಾಡು ಹಾಡ್ಕೊತ ಹೋಗ್ತಾರಲ್ಲ ರೀ. ಈ ಪಂಚಮಿ ಹಬ್ಬ ಸನ್ನಿ ಬಂದದಲ್ಲ ರೀ. ಈಗ ಅದಕ್ಕೆಲ್ಲ ಏನು ಮಾಡ್ಬೇಕ್ರಿ, ಈಗ ಗರಂ ನೀರು ಹಾಕೊಳ್ಳೊಂಡಿದ್ರ ನೋಡ್ರ, ಗರಂ ನೀರು ತೊಗೊಂಡು ಹಾಕೊಳತ್ತಿದ್ರಿ. ನೀವೇನು ಮಾಡಿರಿ, ಹಿಂಗೆ ಗೋಲ್ ಮಾಡಿ ಇದಕ್ಕೆ ಗರಂ ನೀರು ಹಾಕೋ. ಈಗ ಏನು ಮಾಡೋಣ ರೀ, ಇದಕ್ಕೆ ಕಲ್ಸ್ಕೊಳ್ಳೋಣ ರೀ. ಈ ಥರ ಏನು ಮಾಡೋಣ ರೀ, ಕಲ್ಸ್ಕೊಂಡು ಬಿಡೋಣ ರೀ. ಕಲ್ಸ್ಕೊಂಡು ಆದ ಬಳಿಕ ಏನು ಮಾಡೋಣ ರೀ, ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಗಟ್ಟಿ ನಾದ್ಕೊಬಿಡ್ರಿ, ಅಳಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ರೊಟ್ಟಿ ಬಡಿಯೋರಿದ್ದೇವೆ ರೀ. ಅದಕ್ಕೆಲ್ಲ ಏನು ಮಾಡೋಣ, ಗಟ್ಟಿಯಾಗಿ ಹಿಟ್ಟು ನಾದ್ಕೊಳ್ಳೋಣ ರೀ.
ನಾವೇನು ಮಾಡೋಣ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೋತು ಹಿಟ್ಟು ನಾದ್ಕೊಳ್ಳೋಣ್ರಿ. ಇದಕ್ಕೇನು ಮಾಡ್ತದ್ರಿ ಒಟ್ಟೆ 2 ವಾಟಿ ಹಿಟ್ಟು ನೀರು ಹಾಕ್ತಾವ್ರಿ. 2 ವಾಟಿದ ಥೋಡೆ ಏನು ಮಾಡೋಣ್ರಿ ನೀರು ಹಾಕೋತು ಹಿಟ್ಟು ನಾದ್ಕೊಂಡ್ರಿ. ಇದಕ್ಕೆ ಹತ್ತದ್ರಿ ಎಷ್ಟು ಹತ್ತವ್ರಿ 1 ವಾಟಿ ನೀರು ಹತ್ತದ್ರಿ. 1 ವಾಟಿದಾಗ ಏನು ಮಾಡ್ಬೇಕು ಹಿಟ್ಟು ನಾದ್ಕೋಬೇಕು ರೀ. 1 ವಾಟಿ ನೀರು ತೊಗೊಂಡು, ಯಾಕಂದ್ರೆ ಗರಂ ನೀರು ಹಾಕೊಂಡಿದ್ದೀವಲ್ಲ ರೀ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತು ಹಿಟ್ಟು ನಾದ್ಕೊ ತೊಗೊಂಡ್ರಿ. ನೋಡಿರಿ ಈ ಥರ ಏನು ಮಾಡ್ಕೊಳ್ಳೋದ್ರಿ ಹಿಟ್ಟು ನಾದ್ಕೊಳ್ಳೋದ್ರಿ ಚೆಂದಾಗಿ. ಮತ್ತು ಹಿಟ್ಟು ಏನು ಮಾಡೋದು ಭಾತಕ್ಕೆ ಮಿದ್ಕೊಳ್ಳೋದ್ರಿ. ಹಿಂಗೆ ಈ ಥರ ಮಿದ್ಕೊಳ್ಳೋದ್ರಿಂದ ರೊಟ್ಟಿ ಏನಾಗ್ತಾವ್ರಿ ದಪಾಟಿ ಚಂದ ಆಗ್ತಾವ್ರಿ ಮೆತ್ತಗೆ. ಮತ್ತು ಅಡುಗೆ ಮಾಡೋಕೆ ಏನು ಮಾಡೋದ್ರಿ ಅವಾಗೆಲ್ಲ ಭಗವಂತನ ನೆನಪು ಮಾಡೋದ್ರಿ. ಪ್ರವಚನ ಭಕ್ತಿ ಗೀತೆ ಉಳಿದು ಕೇಳ್ಕೊತು ಅಡುಗೆ ಮಾಡ್ಬೇಕ್ರಿ. ಅಡುಗೆ ಮಾಡ್ಕೊಂಡು ಮನುಷ್ಯ ಯಾವಾಗ ಹೆಂಗಿರ್ಬೇಕ್ರಿ ಶುದ್ಧ ಇರ್ಬೇಕ್ರಿ, ಶಾಂತಿ ಇರ್ಬೇಕ್ರಿ. ದುಃಖಿ ನಾರಾಜ್ ಇರಬಾರ್ದು ಅಡುಗೆ ಮಾಡ್ಕೊಳ್ಳಿ. ಮೊಬೈಲ್ ನೋಡ್ಕೊತು ಪಿಕ್ಚರ್ ನೋಡ್ಕೊತು ಇಂಥದ್ದು ವಿಚಾರ ಮಾಡ್ಕೊತು ಏನು ಮಾಡ್ಬೇಕು ಕೆಟ್ಟ ವಿಚಾರ ಮಾಡ್ಕೊತು ಅಡುಗೆ ಮಾಡಬಾರ್ದ್ರಿ. ಯಾಕಂದ್ರೆ ಯಾವಾಗ ದುನಿಯಾದಾಗ ಹೇಳ್ತಾರೆ ಶಾಸ್ತ್ರದಾಗ ಪುರಾಣದಾಗ ಜೈಸಾನ್ ವೈಸಾಮ್ ಅನ್ನೋದೊಂದು. ಅದಕ್ಕೆ ಮನುಷ್ಯ ಶುದ್ಧ ಮಾಡಿ ಇಟ್ಕೊಂಡು ಅಡುಗೆ ಮಾಡಿದೆವಂದ್ರೆ ಅಡುಗೆದಾಗ ಉಂಡೋರಿಗೆ ಶಕ್ತಿ ಸಿಗ್ತದೆ ರೀ. ನೋಡಿ ಈ ರೀತಿ ಏನು ಮಾಡೋದ್ರಿ ನಾದ್ಕೊಂಡು ಈಗ ಏನು ಮಾಡೋಣ್ರಿ ರೊಟ್ಟಿ ಬಡಿಯೋಣ್ರಿ. ಈಗ ಏನು ಮಾಡೋಣ್ರಿ ದಪಾಟಿ ಮಾಡೋಣ್ರಿ. ದಪಾಟಿ ಹಚ್ಕೋಕೆ ಏನು ಮಾಡೋಣ್ರಿ ಒಂದು ಸ್ವಲ್ಪ ತಣ್ಣೀರು ತೊಗೊಳ್ರಿ. ತಣ್ಣೀರು ತೊಗೊಂಡು ಮನ್ಯಾಗ ನೀರು ತೊಗೊಂಡು ಅದ್ರಾಗ ಏನು ಮಾಡೋಣ್ರಿ ಒಂದು ಸ್ವಲ್ಪ ಕಾಟನ್ ಅರ್ಬಿ ಹಾಕೊಳ್ಳೋದ್ರಿ. ಯಾಕಂದ್ರೆ ಇದಕ್ಕೆ ದಪಾಟಿ ಹಚ್ಲಿಕ್ಕೆ ಬೇಕಾಗ್ತದೆ ರೀ. ನೋಡ್ರಿ ಈಗ ನಾನು ಉಂಬೆ ಎಣ್ಣೆ ತೊಗೊಂಡೇನಿ ರೀ, ಅದ್ರಾಗ ಅರ್ಬಿ ಹಾಕ್ಕೊತೀನಿ ರೀ ದಪಾಟಿಗೆ ಹಚ್ಕೊಳಕ್ಕೆ. ಮೊದಲೇ ಎಲ್ಲ ಏನು ಮಾಡೋಣ್ರಿ ರೆಡಿ ಮಾಡಿ ಇಟ್ಕೊಳ್ಳೋಣ್ರಿ. ಈಗ ಏನು ಮಾಡೀನಿ ರೀ 2 ಸ್ಪೂನ್ ಆಗಟ್ಟು ಏನು ಮಾಡೀನಿ ರೀ ಎಳ್ಳು ತೊಗೊಂಡೇನಿ ರೀ. ಬೇಕಾದ್ರೆ ಜಾಸ್ತಿ ತೊಗೋಬೋದು ರೀ. ಹಿಟ್ಟು ನಾದಕಳಗೂ ಹಾಕ್ಕೋಬೋದು ರೀ. ಮ್ಯಾಲೆ ಹಚ್ಕೊಂಡು ಬಡ್ಯಾಕಳಗೂ ಏನು ಮಾಡೋದು ರೀ ಎಳ್ಳು ಹಚ್ಕೊಂಡು ದಪಾಟಿ ಮಾಡೋದು ರೀ. ಮಸ್ತ್ ಆಗ್ತಾವ್ರಿ. ಒಂದು ಅರ್ಧ ವಾಟಿ ಆಗಟ್ಟು ಏನು ಮಾಡೀನಿ ರೀ ಹಿಟ್ಟು ಇಟ್ಕೊಂಡೇನಿ ರೀ, ಯಾಕಂದ್ರೆ ಹಚ್ಚಿ ಬಿಡ್ಲಿಕ್ಕೆ ರೀ. ಈಗ ಏನು ಮಾಡೋಣ ರೀ ದಪಾಟಿ ಬಡೀನಿ ರೀ. ಇಲ್ಲಿ ಗ್ಯಾಸ್ ಮೇಲೆ ತೆವಿ ಇಟ್ಕೊಂಡೇನಿ ರೀ ಕಾವು ಮಾಡ್ಲಿಕ್ಕೆ. ತೆವಿ ಏನು ಮಾಡೋದು ರೀ ತೆವಿ ಇಟ್ಕೊಳ್ಳೋದು ರೀ. ಗ್ಯಾಸ್ ಆನ್ ಮಾಡೋದು ರೀ, ಯಾಕಂದ್ರೆ ದಪಾಟಿ ಮಾಡ್ಲಿಕ್ಕೆ ಚಾಲು ಮಾಡೋಣ ರೀ. ನೋಡಿರಿ ಈ ಥರ ಹಿಟ್ಟು ತೊಗೊಂಡು ಉಳ್ಳಿ ಮಾಡ್ಕೊಳ್ಳೋದ್ರಿ. ಈ ಥರ ಉಳ್ಳಿ ಮಾಡ್ಕೊಂಡು ಏನು ಮಾಡ್ರಿ ಕೆಳಗೆ ಹಿಟ್ಟು ಹಾಕೊಳ್ಳೋಣ್ರಿ ಉದ್ರ ಹಿಟ್ಟು. ಈಗ ಏನು ಮಾಡೋಣ ಒಂದು ಸ್ವಲ್ಪ ಅಗಲು ಮಾಡಿ ಇದ್ರ ಮೇಲೆ ಎಳ್ಳು ಹಾಕೊಳ್ಳೋಣ್ರಿ. ನೋಡಿರಿ ಈ ಥರ ಎಳ್ಳು ಹಾಕ್ಕೊಂಡು ಈಗ ಬಡ್ಕೊಳ್ಳೋಣ್ರಿ. ಹಿಂಗೆ ಇಡೋದ್ರಿ. ಎಳ್ಳು ಆಗೋದ ಮೇಲೆ ಇಟ್ಕೋಬೇಕ್ರಿ. ಕೈಗೆ ಹಿಟ್ಟು ಹಚ್ಕೊಂಡು ರೊಟ್ಟಿ ಬಡೋಣ್ರಿ. ಈ ಥರ ಏನು ಮಾಡೋಣ್ರಿ ರೊಟ್ಟಿ ಬಡ್ಕೋ ತೊಗೊಂಡು ಚೆಂದ ಆಗ್ತಾವ್ರಿ. ಈ ಕೈ ಏನು ಮಾಡೋದು ಈ ಸೈಡ್ ಹಚ್ಚೋದ್ರಿ. ಹಿಂಗೆ ತಿರ್ಸ್ಕೋತ ಏನು ಜೋಳದ ರೊಟ್ಟಿ ಬಡ್ದಂಗೆ ಹಿಂಗೆ ದಪಾಟಿ ಮಾಡ್ಕೋತ ಹೋಗೋದ್ರಿ. ನೋಡಿ ಥೋಡೆ ದೊಡ್ಡದೈತಲ್ಲ ಏನು ಮಾಡಿದ್ರಿ ಈಗ 2 ಕೈಲಿ ಬಡ್ಕೋತ ಹೋಗೋದ್ರಿ. ಈ ಥರ ಏನು ಮಾಡಿದ್ರಿ 2 ಕೈಲಿ ಬಡ್ಕೋತ ಹೋಗೋದ್ರಿ. ಮಸ್ತ್ ಆಗ್ತದೆ ರೊಟ್ಟಿ ದೊಡ್ಡದು ಆಗ್ತದೆ ರೀ. ಈಗ ಏನು ಮಾಡೋಣ್ರಿ ಇದಕ್ಕೆ ಹಿಂಗೆ ಎತ್ತೋಣ್ರಿ. ಹಿಂಗೆ ಕೈ ಹಿಡಿದು ಹಿಂಗೆ ಎತ್ತಿ ಸ್ವಲ್ಪ ತಳಗೆ ಹಿಟ್ಟು ಉದುರ್ಸ್ಕೊಳ್ಳೋಣ್ರಿ. ಈ ಕೈಗೆ ಒಂದು ಸ್ವಲ್ಪ ಹಿಟ್ಟು ಹಿಂಗೆ ಹಚ್ಕೊಂಡು ಈಗ ಮತ್ತೆ ರೊಟ್ಟಿ ಬಿಡ್ಯಾನ್ರಿ. ಯಾಕಂದರೆ ಹಿಟ್ಟು ಹಾಕೋಲ್ಲ ಅಂದ್ರೆ ತಳಗೆ ಹತ್ಕೋತದ್ರಿ. ಹಿಟ್ಟು ರೊಟ್ಟಿ ದಪಾಟಿ ಏನು ಮಾಡ್ತದ್ರಿ ತಳಗೆ ಹತ್ಕೋತದ್ರಿ. ನೋಡಿರಿ ಈ ರೀತಿ ದೊಡ್ಡ ಮಾಡಿದ್ರಿ. ಈಗೇನು ಮಾಡೋಣ್ರಿ ನೋಡಿರಿ ಈ ರೀತಿ ದೊಡ್ಡ ಮಾಡಿಕೊಂಡು ಈಗೇನು ಮಾಡೋಣ್ರಿ ತೆವೆ ಹಾಕೊಳ್ಳೋಣ್ರಿ. ನೋಡಿರಿ ಹಿಂಗೆ ತೊಗೊಳೋದ್ರಿ. ಈಗೇನು ಮಾಡೋಣ್ರಿ ಕೈ ಮೇಲೆ ಉಲ್ಟಾ ಮಾಡ್ಕೊಳ್ಳೋದ್ರಿ. ಹಿಂಗೆ ಇದೇ ರೀತಿ ಹಾಕೊಳ್ಳೋದ್ರಲ್ಲಿ ನೋಡಿರಿ ಈ ರೀತಿ ಏನು ಮಾಡೋದು ಸೊಕಾಸು ಹಾಕೊಳ್ಳೋದ್ರಿ. ಈಗ ಏನು ಮಾಡೋಣ್ರಿ ನೀರು ಹಚ್ಕೊಳ್ಳೋಣ್ರಿ. ಅದಕ್ಕೆ ಈ ರೀತಿ ಏನು ಮಾಡೋಣ್ರಿ ನೀರು ಹಚ್ಕೋಬೇಕ್ರಿ. ಚಲೋ ರೀತಿನಾಗ ಎಲ್ಲ ಕಡೆ ಆಗಂಗೆ ನೀರು ಹಚ್ಕೊಳ್ಳೋದ್ರಿ. ನಾವೇನು ಗರಂ ಎಣ್ಣೆ ನೀರು ತೊಗೊಂಡು ಇಟ್ಕೊಂಡಿದ್ದೇವೆ ರೀ, ಇದು ನೀರು ಹಚ್ಕೊಳ್ಳೋದ್ರಿ. ಈಗ ಏನು ಮಾಡೋಣ್ರಿ ಇದು ಹೊಳೆ ಸೊಕಟ್ಕೊಳ್ಳೋಣ್ರಿ. ನೋಡಿ ಈ ರೀತಿ ಏನಾಗ್ತದ್ರಿ ಕಲರ್ ಬರ್ತಾವ್ರಿ. ಹೊಳೆ ಸುಕ್ಕೊಂಡು ಬಳಕ ನೋಡಿರಿ ಈ ಥರ ಹೊಳೆ ಸೊಕಟ್ಕೊಳ್ಳೋದ್ರಿ. ದಪಾಟಿ ಈ ಥರ ಬೇಂದಿರ್ತದೆ ರೀ. ಈಗ ಏನು ಮಾಡೋಣ್ರಿ ಗ್ಯಾಸ್ ಫುಲ್ ಇಟ್ಕೊಳ್ಳೋದ್ರಿ. ದಪಾಟಿ ಬೇಯಿಸಕಳಾಗ ಈಗ ಏನು ಮಾಡೋದ್ರಿ ಈಗ ತಿರ್ಬೇಕು ಹಾಕೊಳ್ಳೋದ್ರಿ ರೊಟ್ಟಿಗೆ ದಪಾಟಿಗೆ ಈ ಥರ ತಿರ್ಬೇಕು ಹಾಕ್ಕೊಂಡು ಈಗ ಏನು ಮಾಡೋಣ್ರಿ ಸ್ವಲ್ಪ ಬೇಯ್ತಕ್ಕೆ ಬಿಡೋಣ್ರಿ. ಇದಕ್ಕೆ ಈಗೇನು ರೀ ದಪಾಟಿ ಹೊಳಿಸಿ ಕೊಟ್ಕೊಳ್ಳೋಣ್ರಿ. ನೋಡಿರಿ ಬೇಯ್ದಿರ್ತಲ್ಲ ರೀ ಮತ್ತು ಹಿಂಗೆ ಚಿತ್ತು ಹಾಕ್ಕೊಂಡು ಈಗ ಏನು ಮಾಡೋಣ್ರಿ ದಪಾಟಿಗೆ ಎಣ್ಣೆ ಹಚ್ಕೊಳ್ಳೋಣ್ರಿ. ಈ ರೀತಿ ಗ್ಯಾಸ್ ಒಂದು ಸ್ವಲ್ಪ ಲೋ ಫ್ಲೇಮ್ದಾಗಿಟ್ಟು ಇದ್ರ ಮೇಲೆ ದಪಾಟಿ ಮೇಲೆ ಎಣ್ಣೆ ಹಚ್ಕೊಳ್ಳೋದ್ರಿ. ನೋಡಿರಿ ಈ ರೀತಿ ಎಣ್ಣೆ ಹಚ್ಕೊಂಡು ಈಗೇನು ಮಾಡೋಣ್ರಿ ಹೊಳಿಸಿ ಕೊಟ್ಕೊಳ್ಳೋಣ್ರಿ. ಅದಕ್ಕೆ
ನೋಡಿರಿ ಬೇಂದ ಬಳಕೆ ಏನು ಮಾಡೋಣ್ರಿ ಇದಕ್ಕೆ ಹಿಂಗು ಎಣ್ಣೆ ಹಚ್ಕೊಳ್ಳೋದ್ರಿ. ಎರಡು ಮಗ್ಲು ಎಣ್ಣೆ ಹಚ್ಕೊಳ್ಳೋದ್ರಿ. ಮಸ್ತ್ ಆತವ ದಪಾಟಿ ರೀ, ಮತ್ತು ಮೆತ್ತಗೂ ಆತವ್ರಿ. ನೋಡಿರಿ ಕಲರ್ ಮಸ್ತ್ ಬಂದವಲ್ರಿ. ಈಗ ಏನು ಮಾಡೋಣ್ರಿ ದಪಾಟಿ ತೊಗೊಳೋಣ್ರಿ ಹೊರಗೆ. ನಾನು ನಿಮಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿರಿ. ಇಷ್ಟು ಸಣ್ಣ ಉಳ್ಳಿ ತೊಳೆದ್ರಿ ಇಷ್ಟು. ಯಾಕಂದ್ರೆ ನೀವು ದೊಡ್ಡ ಮಾಡೋರು ದಪಾಟಿ ಇದ್ರೆ ದೊಡ್ಡ ಉಳ್ಳಿ ತೊಗೊರಿ, ಸಣ್ಣ ಈ ಕಲಿಯವ್ರು ಇದ್ರೆ ಇಷ್ಟು ಸಣ್ಣ ಉಳ್ಳಿ ತೊಗೋಬೋದ್ರಿ. ನಾವು ಉಳ್ಳಿ ತೊಗೊಂಡು ಮ್ಯಾಲೆ ಎಳೆ ಹಾಕ್ಕೊಂಡು ಈ ಥರ ಮಾಡ್ಕೊತ ಹೋಗೋದ್ರಿ. ಒಂದು ಸ್ವಲ್ಪ ಹಿಟ್ಟು ಹಾಕೊಳ್ಳೋದ್ರಿ, ಉದ್ರ ಹಿಟ್ಟು ಹಿಂಗಿಟ್ಟು ಕೈಗೆ ಹೆಚ್ಚಿಕೊಂಡು ಹಿಂಗೆ ಮಾಡ್ಕೊಂಡು ಸೊಕಾಸು ಬಡಿದ್ರಿ. ಈ ಥರ ಏನು ಮಾಡಿದ್ರಿ ಸೊಕಾಸು ಬಡ್ಕೋತ ಹೋಗೋದ್ರಿ. ಮಸ್ತ್ ಆತಾವ್ರಿ ನೋಡಿರಿ, ಮೆತ್ತಗೆ ಚಂದ ಆತಾವ್ರಿ. ನಾವು ಹತ್ತೇವ್ರಿ ಇವ್ರು ಹೆಂಗೆ ಹೇಳ್ತಾರೆ ಓಂ ಶಾಂತಿ ಅಂದ್ರೆ ಶಾಂತಿ ಹೆಂಗಿರಬೇಕು. ನಮ್ಮ ಭಲೆ ನಾವು ಎಲ್ಲ ಥರ ಅಡುಗೆ ಮಾಡ್ಲಿಕ್ಕೆ ಅದು ಬುದ್ಧಿನೇ ಶಾಂತಿ ಇರಲಿಲ್ಲ ಅಂದ್ರೆ ನಮಗೆ ಶಾಂತ ಬುದ್ಧಿ ಚೌಲಿತಂದ್ರೆ ಆದ್ರೆ ಭಗವಾನ್ ಹೇಳ್ತಾರೆ. ನಾವು ಯಾವ ರೀತಿ ಅಡುಗೆ ಮಾಡ್ತೀವಿ ಅದೇ ರೀತಿ ಅನ್ನದ ಮೇಲೆ ಪ್ರಭಾವ ಬೀಳ್ತದೆ. ಅದಕ್ಕೆಲ್ಲ ಏನು ಮಾಡಿರಿ ನೀವು ಓಂ ಶಾಂತಿದಾಗ ಏನು ಸಿಗ್ತದೆ ರೀ ಶಾಂತಿ. ಅದಕ್ಕೆ ಬ್ರಹ್ಮಕುಮಾರಿ ಸಂಸ್ಥಾಕ್ಕೆ ಏನು ಮಾಡಿರಿ ಒಂದು ಭೇಟಿ ಕೊಟ್ಟು ನೋಡಿರಿ. ಅಲ್ಲಿ ನಿಮ್ಗೆ ಶಾಂತಿ ಸುಖ ಎಲ್ಲನೂ ನಿಮ್ಗೆ ತಿಳಿಸ್ಕೊಡ್ತಾರೆ. ಎಲ್ಲ ಇದ್ರೂ ಸುಖ ಶಾಂತಿ ಸಿಗಬೇಕಾದ್ರೆ ಏನು ಮಾಡಿರಿ ಒಂದು ಸಂಸ್ಥಾಕ್ಕೆ ಭೇಟಿ ಕೊಟ್ಟು ನೋಡಿರಿ. ನೀವು ಗೊತ್ತಿರ್ಬೇಕು ಸಂಸ್ಥೆ ಎಲ್ಲಿದೆ. ಗೂಗಲ್ದಾಗ ಒಂದು ಸರ್ಚ್ ಮಾಡಿ ನೋಡಿರಿ, ಬ್ರಹ್ಮಕುಮಾರಿ ಸಂಸ್ಥೆ ತಂದು ಎಲ್ಲ ಶೀಟಿ ಕೊಟ್ಟೋದ್ರೆ ಇದ್ದೇ ಇರ್ತದೆ. ಮತ್ತು ಹಳ್ಳಿ ಕೊಟ್ಟು ಏನಾದ್ರೆ ಇದು ಸಂಸ್ಥೆ ಅದ್ರ ಅಲ್ಲಿ ಏನು ಮಾಡಿರಿ ಒಂದು ಭೇಟಿ ಕೊಟ್ಟು ನೋಡಿರಿ. ನಿಮ್ಗೆ ಸುಖ ಶಾಂತಿ ಅನುಭವನೂ ಆಗ್ತದೆ ಮತ್ತು ತಿಳಿತದೆ ರೀ. ನಿಮ್ಮ ಮನೇನೂ ಏನಾಗ್ತದೆ ಸ್ವರ್ಗ ಆಗ್ತದೆ ರೀ. ನೋಡಿರಿ ಈ ಥರ ಏನು ಮಾಡಿದ್ರೆ ದಪಾಟಿ ಮಾಡ್ಕೊಳ್ಳೋದ್ರಿ. ಸಂಕಲ್ಪ ಮಾಡಿ ನೋಡಿರಿ, ನೀವು ಒಂದು ತಿಂಗಳದಾಗ ನಂಗೆ ರಿಸಲ್ಟ್ ಹೇಳ್ರಿ. ಮನ್ಯಾಗ ಸುಖ ಶಾಂತಿ ಅನುಭವತಿ ಆಗ್ತದೆ ರೀ. ಮಕ್ಕಳು ಸುಖದಾಗಿರ್ತಾರೆ. ಸುಖ ಮತ್ತು ಶಾಂತಿದು ಅನುಭವ ಮಾಡ್ತಾವೆ. ಒಂದು ಭೇಟಿ ಕೊಟ್ಟು ನೋಡಿರಿ. ಮತ್ತು 100% ಹೇಳ್ತೀನಿ, ನಾನು 100% ಹೇಳ್ತೀನಿ ರೀ ನಿಮ್ಗೆ ಸುಖ ಶಾಂತಿ ಸಿಗ್ತದೆ ಅನ್ನೋದು. ಈ ಸಂಸ್ಥಾಕ್ಕೆ ಒಂದು ಭೇಟಿ ಕೊಟ್ಟು ನೋಡಿರಿ, ನಿಮಗೆ ಸುಖ ಶಾಂತಿ ಸಿಗ್ತದೆ ರೀ. ನೋಡಿರಿ ಈ ಥರ ಮಸ್ತ್ ದಪಾಟಿ ಆಗ್ತಾವೆ ರೀ. ನೋಡಿ ಜೋಳದ ಹಿಟ್ಟಿಲಿ ಎಷ್ಟು ಮೆತ್ತಗೆ ಸ್ಮೂತ್ ಆಗ್ತಾವೆ ನೋಡಿರಿ. ಈ ಥರ ಏನು ಮಾಡಿರಿ ನಿಮ್ಮ ಮನ್ಯಾಗ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಆಗ್ತಾವೆ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಿರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.